ಹಾಗೆ ಸರ್ ಈಗಾಗಲೇ ಸರ್ ಚಿತ್ರಣವಾಗ ಇದು ತುಂಬಾ ವರ್ಷಗಳ ಹಿಂದೆ ತೆಗೆದಿರುವಂತೂ ಇತ್ತೀಚೆಗೆ ತೆರೆ ಕಂಡಾಗೂ ಕೂಡ ಅದು ಸಾಕಷ್ಟು ಸಕ್ಸಸ್ ಅನ್ನ ಅನ್ವಯಿಸಿತ್ತು, ಅಂದ್ರೆ ಹೌಸ್ಫುಲ್ ಆಗಿತ್ತು. ಈಗ ಮತ್ತೆ ಸರ್ ಏನು ಬೇರೆ ಮೂಲಕ ಹೊರಗಡೆ ಬಂದಿದ್ದಾರೆ, ಅವ್ರದ್ದು ಚಿತ್ರೀಕರಣ ಅರ್ಧ ಆಗಿದೆ, ದಯವಿಟ್ಟು ಇನ್ನೊಂದು ಏನು ಮುಂದುವರಿಸ್ತಾರ ಆರೋಗ್ಯದ ಕಡೆ? ಫಸ್ಟ್ ಆರೋಗ್ಯನಲ್ಲ ಏನು ಅಂತ ಯಾರಿಗೂ ನಮಗೂ ಇನ್ನ ಗೊತ್ತಿಲ್ಲ ಸರ್. ಹಾಸ್ಪಿಟಲ್ ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಫಸ್ಟ್ ಅವ್ರ ಹೆಲ್ತ್ ವೈಸ್ ಅವರು ಸರಿ ಆಗ್ಬೇಕು ಫಸ್ಟ್. ದರ್ಶನ್ ಅವರ ಆರೋಗ್ಯ ಸುಧಾರಿಸಲಿ, ಹೊರಗೆ ಬರಲಿ ಅಂತ ಹರಕೆ ಹೊತ್ತಿದ್ರು ಸುಮಾರು ಜನ ಫ್ಯಾನ್ಸ್ ಇರ್ಬೋದು, ಕುಟುಂಬಸ್ಥರೇ ಇರ್ಬೋದು. ನೀವೇನಾದ್ರೂ ಆ ರೀತಿ ಹರಕೆಗಳನ್ನ ಹೇಳ್ಕೋಬಾರ್ದು ಅಂತ ಯಾವಾಗಲೂ. ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಅಮ್ಮ, ಎಲ್ಲ ಪ್ರೇಯರ್ಸ್. ಅದು ಒಬ್ರು ಇಬ್ರು ಅಂತಲ್ಲ, ಅಷ್ಟು ಕೋಟ್ಯಾಂತರ ಜನರ ಪ್ರೇಯರ್ಸ್ ಇದೆ. ಅದು ಅದಕ್ಕೆ ಈ ದಿನ ಒಂದು ಆ ಥರ ಸುದ್ದಿ ಸಿಕ್ಕಿದೆ ನನಗೆ. ಸೊ ಅದೇ ಅವರ ಹೆಲ್ತ್ ಚೆನ್ನಾಗಿ ಬೇಗ ಬರಲಿ ಅಂತ ಕೇಳ್ತೀವಿ. ಬೇರೆ ಸಿಚುವೇಶನ್ ಹೇಗೆ ಇದ್ರು ನಮ್ಮ ಸಿಚುವೇಶನ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಈಗ ರೇಣುಕಾಸ್ವಾಮಿ ಅವ್ರ ತಂದೆ ಸಹ ನನಗೆ ನ್ಯಾಯ ಬೇಕು ಅನ್ನೋ ರೀತಿನಲ್ಲೇ ಅವ್ರು ಮಾತಾಡ್ತಿರುವಂಥದ್ದು. ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದರೂ ಬಂದು ಮಾತಾಡಿದ್ರು, ನನಗೆ ಆ ಮಾತುಕತೆ ಬೇಡ, ನನಗೆ ಮಗ ವಾಪಸ್ ಕೊಡೋಕ್ಕಾಗುತ್ತಾ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ. ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ, ಅವ್ರು ಅದಕ್ಕೆ ಸ್ಪಂದಿಸ್ತೀರ ಅಷ್ಟೇ. ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ ನಾವೆಲ್ಲ ಮನುಷ್ಯ ಅಲ್ವಮ್ಮ, ನಮಗೆ ನಮ್ಮವರು ತಮ್ಮವರು ಅಂತಂದರೆ ನಮಗೊಂದು ಒಲವು, ನಮಗೊಂದು ಸೆಳೆತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಏನಿದೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆನೇ ಹೇಳ್ಬೋದೇ ಹೊರತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು. ಸೊ ನನಗೇನು ಅಂದರೆ ಬಾಸ್ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು, ಆ್ಯಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ಬಿಡ್ಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರೇಯರ್ಸ್ ಅಷ್ಟೇ. ದರ್ಶನ್ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು, ಆದ್ರೆ ಆಗಿರ್ಲಿಲ್ಲ. ಬಟ್ ಈಗ ಹೊರಗಡೆ ಬಂದಿದ್ದಾರೆ. ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಮೀಟ್ ಅಲ್ಲ, ಇನ್ನೇನದು ನಾನು ಹೇಳಿದ್ನಲ್ಲ, ಅವ್ರು ಹಾಸ್ಪಿಟಲ್ ಇದ್ದಾರೆ. ಫಸ್ಟ್ ಅದು ಮುಖ್ಯ ಆಗುತ್ತೆ. ಪ್ರಯಾರಿಟಿ ನಂಬರ್ 1 ಅದಿದೆ. ಅವ್ರು ಹುಷಾರಾಗಿ ಬರಬೇಕು ಅನ್ನೋ ಪ್ರಯಾರಿಟಿ ನಂಬರ್ 1. ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು. ಫಸ್ಟ್ ನಮ್ದು ನೋಡ್ಕೊಂಡು ನಾವೇನು ಆ ಥರದಲ್ವಲ್ಲ ಯೋಚನೆ. ಸೊ ಫಸ್ಟ್ ಪ್ರಯಾರಿಟಿ ನಂಬರ್ 1 ನಮ್ಮ ತಲೆಲ್ಲ ಇರೋದು, ಸಾರ್ ಆರಾಮಾಗಿದ್ದಾರೆ ಅಂತ ಅನ್ನೋದು ಬರ್ಬೇಕು ನಮಗೆ ನ್ಯೂಸ್. ಸೊ ಅದಕ್ಕೆ ವೇಟಿಂಗ್ ಅಲ್ಲಿ ಇದೀವಲ್ಲ. ದರ್ಶನ್ ಅವ್ರು ನೋಡಿದ್ರೆ ಒಂದು ಸ್ಮೈಲ್ ಕೊಡ್ತಾರೆ, ಯಾರನ್ನೇ ಅವ್ರ ಆಪ್ತ ಬಳಗದವ್ರು ಇರ್ಬೋದು ಅಥವಾ ಪರಿಚಯಸ್ಥರು ಇರ್ಬೋದು. ಏನಾದರೂ ನಿಮ್ಮನ್ನ ಅಕಸ್ಮಾತ್ ಈಗ ಏನಾದರೂ ನೋಡಿದ್ರೆ ಮೀಟ್ ಮಾಡಿದ್ರೆ ಯಾವ ರಿಯಾಕ್ಷನ್ ಕೊಡ್ಬೋದು, ಏನು ಮಾತಾಡ್ತಾರೆ? ಅದು ಮೋಸ್ಟ್ಲಿ ಎಮೋಷ್ನಲ್ಲೇ ಇರುತ್ತೆ. ನನಗಂತೂ ಎಮೋಷ್ನಲ್ ಆಗಿ ಆಗ್ತೀನಿ. ನನಗೆ ಇಷ್ಟು ಗ್ಯಾಪ್ ಆದ್ಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ ಎಮೋಷ್ನಲ್ ಆಗ್ತೀನಿ, ಅದಂತೂ ಫಾರ್ ಶೋರ್. ಥ್ಯಾಂಕ್ ಯು.